ಏನ್ರಿ ಏನು ಸ್ಪೆಷಲ್ ಇವತ್ತ? ಸ್ಪೆಷಲ್ಲು ಉಪ್ಪಿಟ್ಟು ಮತ್ತು ಯೆಲ್ಲೋ ಕಲರ್ ಚೂಡ. ಅಲ್ಲ ಮತ್ತೇನೋ ನೋಡಿದ್ನಲ್ಲ ಕಿಚನ್ನಾಗ ಏನೇನೋ ಕಿಚನ್ಯಾಗ ಇದು ಮಾಡೋದಿದೆ. ನಾವು ಹೋಳ್ಗೆ ಕಂಡಂಗೆ ಆತಲ್ಲ. ಹೋಳ್ಗೆ ಮಾಡಾಕತ್ತೇವಿ, ಬಜ್ಜಿ, ಕೋಸಂಬರಿ, ಬದ್ನಿಕಾಯಿ ಪಲ್ಯ ಎಲ್ಲ ಮಾಡೋಣ ಅಂತ. ಯಾವ ಖುಷಿನಾಗ? ಇವು ಶುಕ್ರವಾರ ಪೂಜೆ ಐತಿ, ವರಮಹಾಲಕ್ಷ್ಮಿ. ಸೆಕೆಂಡ್ ಫ್ರೈಡೆ ಬಂತ ಆಗ್ಲಿ. ಎಸ್. ನಿಮ್ದೇನ್ರಿ ಕತ್ತಿ? ಇವತ್ತು ಉಪ್ಪಿಟ್ಟು ಮಾಡೋದು ಚಿರೋಟಿರೋದು ತುಂಬ ಚೆನ್ನಾಗೈತೆ. ಇಲ್ಲ ನಾನು ಡೈಲಿ ಅದು ಡಬ್ಬ ದಪ್ಪನ್ ರೌದ್ ಮಾಡಿ ನಡೀರಂಗ ನಾನು ಫ್ರೆಶ್ ಆಗಿ ಬರ್ತೇನೆ, ಬ್ರಷ್ ಗೀಸ್ ಮಾಡಿ. ಮತ್ತು ಹೋಳ್ಗೆ ವಿಡಿಯೋ ಯಾರು ಮಾಡೋರ? ಬರಲಿ. ಸರಿ, ಇವತ್ತೇನಪ್ಪ ತಿನ್ನಾಕೈತಂದ್ರ ಪಾಪ್ಕಾರ್ನ್ ಒಗ್ಗರಣೆ ಹಾಕಿದಾರ. ಆಮೇಲೆ ಮಸ್ತ್ ಗಾರಿಗೆ ಅದಾವೆ ನೋಡ್ರಿ, ತಿನ್ನುವ. ಸೊ ಏನೇನು ಮಾಡತ್ತೇವಮ್ಮಿ? ಅಲ್ಲೇ ಬಜ್ಜಿ ಆಗತ್ತವ, ನೀ ಲಘು ಬಾ ಹೊತ್ತಾಕತ್ತ ನಮ್ಮ ಬಜ್ಜಿ. ಹೂರ್ಣದ ಹೋಳಿಗೆ ಅದನ್ನ. ಸೊ ಹೂರ್ಣದ ಹೋಳಿಗೆ ಮಾಡ್ತಾ ಇದ್ದೀವಿ. ಎಲ್ಲ ಪ್ರಿಪರೇಷನ್ ಆಗಿದೆ, ಎಲ್ಲ ರೆಡಿ ಆಗಿದೆ. ಆಲ್ರೆಡಿ ಒಂದು 4-5 ಮಾಡಿ ಕೂಡ ಇಟ್ಟಿದ್ದೀವಿ. ಸೊ ಇಲ್ಲಿ ಎಲ್ಲ ಹೂರ್ಣ ರೆಡಿ ಐತಿ. ಕರೆಂಟ್ ಹೋಗ್ಬಿಡುತ್ತೆ ಆ್ಯಕ್ಚುಲಿ, ಇಲ್ಲಾಂದ್ರೆ ನಮ್ಗೆ ಅದು ಕಡ್ಲಿ ಬೇಳಿದಲ್ಲ ಆ ಹೋಳಿಗೆ ನಂಗೆ ತುಂಬ ಇಷ್ಟ. ಕರೆಂಟೇ ಹೋಗಿಬಿಡ್ತು. ಆಮೇಲೆ ಮನ್ಯಾಗಿಂದ ಇನ್ವರ್ಟ್ರದ್ದು ಒಂದು ದೊಡ್ಡ ಕತೆ ಐತಿ, ಹೇಳ್ತೀನಿ ನಿಮ್ಗೆ ನೆಕ್ಸ್ಟ್ ವೀಡಿಯೋನಾಗ. ಸೊ ಮಮ್ಮಿ ಅಲ್ಲೇ ಬಜ್ಜಿ ಕೂಡ ಮಾಡ್ತಾ ಇದ್ದಾರೆ ಸಖತ್ತಾಗಿ. ಸಾಕು ಟೇಸ್ಟಿಗೆ ಬಜ್ಜಿ ತಿನ್ನೋಣ ಅಂತ. ಏನು ಮಾಡತ್ತೀರಿ ಮತ್ತೆ? ಏನಾತತ್ಯ? ಯಾವುದೋ ಮನೆ ಎಲ್ಲಿ ನೋಡಿದ್ರಿ? ಹಿಂಗಾತನ್ರಿ ಕತೆ. ಶಾಂಡಿಗೆ ಬದಲಿ ಶಾಂಡಿಗೆ ಹಪ್ಪಳ ಏನು ನೀ ಅಂತ ದಿನಾನ ಕರ್ಕೊಂತಿದ್ದೆ ಬಟರ್ ಮೆಣಸಿನ್ಕಾಯಿ. ಜೋರಾಗಿ ಹೇಳ್ಬೇಕು, ಹಂಗೆ ಎಲ್ಲಿ ಯಾರು ಕೇಳಿಸ್ಬೇಕು ಅದು. ಅದೊಂದು ಸೇಯಿಂಗ್ ಐತೆ ನೋಡ್ರಿ, ಬಾಯಿಗೆ ರುಚಿ ಇದ್ದಿದ್ದು ಹೊಟ್ಟಿಗೆ ಚಲೋ ಅಲ್ಲ, ಅಥವಾ ಹೊಟ್ಟಿಗೆ ಚಲೋ ಇದ್ದಿದ್ದು ಬಾಯಿಗೆ ರುಚಿ ಅಲ್ಲ. ಹಂಗೆ ನಮ್ಮ ಮನ್ಯಾಗ ಡೈಲಿ ಅದು ಉಪ್ಪಿಟ್ಟು ಮಾಡ್ತಾರೆ. ಆ ದಪ್ಪ ರವ ಉಪ್ಪಿಟ್ಟು ಮಾಡ್ತಾರಪ್ಪ, ಹೆಲ್ತಿಗೆ ಚಲೋ 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 ಅಂತ ಮಾಡ್ತಾರೆ. ಖರೆ ಟೇಸ್ಟ್ ಇದು ಬಾಂಬೆ ರವ ಆಗಲಿ, ಸಣ್ಣ ರವ ಆಗಲಿ, ಚಿರೋಟಿ ರವ ಅಂತೀರಿ ನೋಡ್ರಿ, ಅದರಲ್ಲೇ ಮಾಡಿದ ಉಪ್ಪಿಟ್ಟು ತಿನ್ನೋ ಮಜಾನ ಬೇರೆ. ಏನಂತೀರಿ? ನಿಮ್ಮ ಮನ್ಯಾಗೂ ಹಿಂಗೆ ಆಗ್ತಿರ್ತೈತನ? ಸೊ ನೋಡ್ರಿ, ಹಿಂಗೆ ಫುಲ್ ಮಸ್ತ್ ಉಪ್ಪಿಟ್ಟು ಚೂಡ ಉಂಡೆ ಹಾಕೊಂಡು ಕುಂತೇನೆ. ಇಲ್ಲ ಮತ್ತೆ ಅವ್ರು ಬಂದು ನನ್ನ ಕಿವಿ ಹಿಂಡತ್ತಾರ, ಮತ್ತೆ ಹೊಡಿತಾರದ. ಸೊ ಇಲ್ಲೆಲ್ಲ ಹೋಳ್ಗೆ ಈ ಥರ ಇಟ್ಟಿವಿ. ಮತ್ತು ಪ್ಲೀಸ್ ಡೋಂಟ್ ಕೋಟಸ್ ಆನ್ ದಿಸ್ ಕಿಚನ್, ಸ್ವಲ್ಪ ಕ್ಲೀನಾಗಿ ಕಾಣ್ತಾ ಇಲ್ಲ ಅಂತ. ಯಾಕಂತಂದರೆ ಅಡುಗೆ ಮಾಡುವಾಗ ಸ್ವಲ್ಪ ಅಲ್ಲೇ ಇಲ್ಲೇ ಎಲ್ಲ ಹಿಟ್ಟು ಇದಾಗಿರ್ತೈತಿ. ಸೊ ಎಲ್ಲ ಮುಗಿದ್ಮೇಲೆ ಒನ್ ಟೈಮ್ ಕ್ಲೀನಿಂಗ್ ಮಾಡಿ ಇಟ್ಟಿರ್ತೀವಿ ಲಾಸ್ಟ್ಗೆ. ಮತ್ತು ಏನೋ ಮಾಡಕತ್ತಂಗೈತಿ.
ನಿಧಾನವಾದೆ. ಚರ್ ಅನ್ಲಿಲ್ಲ ಮತ್ತು ಗ್ಯಾಸ್ ಅನ್ನೋದೈತಿ ಇತ್ತಾಗಿ ಇಟ್ಕೊಂಡ್ಬಿಟ್ಟೆ. ಇಲ್ಲ ತೆಗಿಯ ಇದ್ರಾಗೂ ಮತ್ತೆ ಏನೋ ಬಿದ್ದತ್ ನೋಡ್ದು ನೀರು ಬಿಸಿ ಮಾಡ್ಕೋಬೇಕಂದ್ರೆ ಜೀರಿಗೆ ಸಾಸಿವೆ ಏನು ಸರಿ ಸರಿ ದೂರ ಸರಿ ರೀ ಅಡುಗೆ ಮನೆ ಹತ್ರ ಬರಬೇಡ್ರಿ ನೋಡ್ರಿ. ಅಲ್ಲ ಇಲ್ಲೊಂದು ಗ್ಲಾಸ್ ಇಟ್ಟಿದ್ನಲ್ಲ ನಾನು. ಇಲ್ರಿ ಹೆಪ್ಪ ಹಾಕಿದ ಮೇಲೆ ಎಷ್ಟು ತಗೊಂಡಿದ್ದು ದಿನ ಹಾಕಿದ್ರೆ ಹೆಪ್ಪತ್ತೀನಿ. ಹೌದಾ ಅವ್ರು ಕುಡ್ದ ಹೌದಾ ಕುದಿರ್ಬೇಕು ರಾತ್ರಿ ನೀನೆ ಯಾಕೆ ಒಟ್ಟು ರಾತ್ರಿ ಎದ್ದು ಬಂದಿದ್ದ ಅಲ್ರಿ ಮಕ್ಕಳು ಕುಡಿದು ಏನು ಕುಡಿದು ಒಂದು ಊಟ ಅರ್ಧ ಊಟ ಕುಡಿಸ್ಕೊಂಡು ಒಣಗಿದ್ವಿ ಒಣ ಕೊಬ್ಬರಿ ಆಯ್ತು ನೀನೇ ನೋಡ್ಬೇಕು ಅತ್ತಾಗ ಏನಾರು ತಗತ್ತೆ. ಮುಕ್ತ ಜಳಕ ಮಾಡ್ಬೇಕಂದ್ ಮಾಡ್ಯಾನ ಕೆಳಗೆ ಹೋಗಿ ಒಂದು ಗ್ಲಾಸ್ ಇಸ್ಕೊಂಡ್ಬಿಟ್ಟು ನೀರು ಖಾಲಿ ಆಗ್ಯಾವ ಈಗ ನೋಡ್ರಿ ಒಂದು ಗ್ಲಾಸ್ ಜಳಕ ಮಾಡ್ತಾರ ಅಂತ ನೋಡು ಕೊಡ್ತಾರಂತ ನೋಡಿ ಹೋಗ. ಯಾವಾಗಿಂದ ಯಾವಾಗಿನಪ್ಪ ಈಗ ತಗೋರಿ ಏನು ಮೊಸರನ್ನ ತಿನ್ನೋದ. ಎಷ್ಟು ನಿಂತೈತದ ನಿನ್ ಮಗ ಮುಕ್ತ ಪೂಜಾ ನಡೆಸಿದ್ರೆ ಸ್ವಚ್ಛ ಮಾಡ್ತಾ ಇದ್ದೀರಿ. ಕ್ಲೀನಿಂಗ್ ಇಸ್ ಗೋಯಿಂಗ್ ಆನ್. ಸೊ ಕಟ್ಟೆನ ಎಲ್ಲ ಸ್ವಚ್ಛ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ಲಿನೆಸ್ ಇಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್. ವಾಟ್ ಅ ನೈಸ್ ಸೇ. ಚೆನ್ನಾಗಿ ಹೇಳ್ತೀನಿ ನೀನು. ಓಂ ನಮಃ ಶಿವಾಯ. ಅದೊಂದು ಫೋಟೋ ಇಟ್ಟರೆ ಏನಾಗಿತ್ತು ಬೇಡ ಅಂತಾರಲ್ಲ, ಯಾಕೆ ಬೇಡ ಅಂತಾರೆ? ಹೋಗಿ ಬಿಡುವ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶಿವಾಯ ನಮಃ. ಓಂ ಶರ್ವಾಯ ನಮಃ. ಓಂ ಶಶಿಶೇಖರಾಯ ನಮಃ. ಓಂ ಶ್ರೀಕಂಠಾಯ ನಮಃ. ಓಂ ಋಷಭಗಂಧಾಯ ನಮಃ. ಓಂ ಶಿವವಿಷ್ಣು. Try to find out some mistake. When it is done completely, then you do. ಸಿಂಪಲ್ ಆದಂಥ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ರಿ ಇವ್ರು ನಾ ಹೊಲ್ಯಾಕತ್ತಾರಪ್ಪ ಅಂದ್ರೆ ಅದನ್ನ ಹರಿದು ಎದಕ್ಕೆ ಹರಿಯತ್ತಾರ ಅಂದ್ರೆ ಚೀಲ ಕಟ್ಟವ್ರ ಅಂತ ಅದನ್ನ ಹರಿದ. ಏನ್ ಟ್ಯಾಲೆಂಟ್ ರೀ ಅವಾಗಿನ ಕಾಲ ಮಂದಿದ. ವಾ ವಾ ಬಾದ್ಶಾ ವಾ. 18ನೇ ಇಸ್ವಿ ಮತ್ತೇನು ಹೇಳ್ತೀನಿ ನೋಡು. 19th ಸೆಂಚುರಿದಾಕಿ ನೀನು. ಮತ್ತೆ ಮುಕ್ತಾಯ 17th ಸೆಂಚುರಿ ಏನ ಇದು? ಅದ ಸೀರೆ ಏನದು ಯಾವ್ದು ಹೇಳ? ಅದ ಧರ್ಮನಾಥ್ ಭವನ್ದಾಗ. ಮೊನ್ನೆ ಅಂದ್ರೆ 1 ತಿಂಗಳ ಆತು ತಗೊಂಡು. ಇವಾಗ ಸ್ನೇಹಿತರೆ ಸಿಂಪಲ್ ಆಗಿ ಪೂಜಾ ಮಾಡ್ತಾ ಇದೀವಿ. ಫೈನಲ್ ಲಾಸ್ಟ್ ಏನಿರ್ತಲ್ಲ ಅದನ್ನ ತುಂಬಾ ಗ್ರ್ಯಾಂಡ್ ಮಾಡ್ತೀವಿ. ಅದನ್ನ ಸಖತ್ತಾಗಿ ಅದನ್ನ ಫುಲ್ ವಿಡಿಯೋ ಮಾಡೋಣ. Took a swing at a wrecking ball and I prayed for my downfall and
ನಮ್ದು 20 ನೋಡ್ರಿ ಮೂರ ಸಾಲ ಸೊ ಮಮ್ಮಿ ಇಲ್ಲಿ ಕಾಣ್ತಾನೆ ಇಲ್ಲ, ಇಲ್ಲಿ ಅಡಿಕೊಂಡು ನಿಂತ ನೋಡ್ರಿ ಬಾಗಿಲಿಂದ. ಯಾಕ್ರಿ? ಆರಂಭವ ಮಾಡುವೆ ಗುರು ಪೂಜೆಗೆಂದು ವ್ಯವಹಾರವ ಮಾಡುವೆ ಲಿಂಗ. ಸೊ ಗೈಸ್, ಇಲ್ಲಿ ಮಟ್ಟ ವಿಡಿಯೋ ನೋಡಿರಿ ಅಂದ್ರೆ ನಿಮ್ಮ ವಿಡಿಯೋ ಖಂಡಿತ ಲೈಕ್ ಆಗಿರಬಹುದು. ಸೊ ಲೈಕ್ ಮಾಡಿರಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿರಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಏನಪ್ಪ ಅಣ್ಣ ಇವತ್ತು ವಿಡಿಯೋ ಹಾಫಲ್ಲಿ ಮುಗಿಸ್ತಾ ಇದ್ದಾನೆ ಅಂತ ತಿಳ್ಕೊತಾ ಇದ್ರಿ. ತುಂಬ ಜನ ರಿಕ್ವೆಸ್ಟ್ ಮಾಡ್ತೀರಿ ವಿಡಿಯೋ ದೊಡ್ಡದಾಗಿ ಮಾಡಿ ಹಾಕ್ರಿ ಅಂತ. ಸೊ ಇನ್ನೂ ಎಲ್ಲರಿಗೂ ಅದು ಅಡ್ಜಸ್ಟ್ ಆಗಿಲ್ಲ, ಇನ್ನೂ ಜನಕ್ಕೆ ರೂಢಿ ಆದಮೇಲೆ 15 ದಿನ 20 ಮಿನಿಟಿನ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಈ ವಿಡಿಯೋ ಬಂದುಬಿಟ್ಟು ಪಾರ್ಟ್ 1 ಪಾರ್ಟ್ 2 ಅಂತ ಹಾಕ್ತಾ ಇದ್ದೀನಿ. ಸೊ ಇದು ಪಾರ್ಟ್ 1, ಇದರ ಪಾರ್ಟ್ 2 ನಾಳೆ ನಿಮಗೆ ಖಂಡಿತವಾಗಿ ಸಿಗತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್, ಬಾಯ್. ಒಂದು ನಿಮಿಷ, ಇನ್ನೊಂದು ವಿಷಯ ಹೇಳಿದ್ದೆ ನಿಮ್ಗೆ, ನಾನು ಅದ್ಭುತವಾದ ವಿಷಯಗಳು ಸಿರೀಸ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ರ್ಯಾಪಿಡ್ ಅದ್ಭುತ ವಿಷಯಗಳು ವಿತ್ ಆಕಾಶ್ ಪುಟ್ಟಿ ಅಂತ ಸಿರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಇವತ್ತು ನೈಟ್ 9 ಗಂಟೆಗೆ ಪಾರ್ಟ್ 1 ಹಾಕ್ತೀನಿ. ಸೊ ಡೈಲಿ ಅದನ್ನು ಕೂಡ ಹಾಕ್ತಾ ಇರ್ತೀನಿ. ಪೋಲ್ ನಾನು ವೋಟಿಂಗ್ ಹಾಕಿದ್ದೆ, 75% ಜನ ಬೇಕಂದ್ರಿ. ಸೊ ಅದು ಸಿರೀಸ್ ಇವತ್ತಿಂದ ಸ್ಟಾರ್ಟ್ ಆಗ್ತಾಯಿದೆ. ಸೊ ಎಂಜಾಯ್ ಮಾಡಿ.